ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಚಿಕನ್ ರೋಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ತಿಂದರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ. ಈವ್ನಿಂಗ್ ಸ್ನ್ಯಾಕ್ ಅಥವಾ ನೈಟ್ ಡಿನ್ನರ್ಗೆ ಬೇಕಾದರೆ ಮಾಡ್ಕೋಬೋದು. ತುಂಬ ಹೆವಿ ಇರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಇದಕ್ಕೆ 300 ಗ್ರಾಮಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಚಿಕನಲ್ಲಿ ನೀರು ಬಿಡೋದ್ರಿಂದ ಅಷ್ಟು ಸಾಕಾಗುತ್ತೆ. ಇದನ್ನು ಒಂದು ವಿಷಲ್ ಕೂಗಿಸ್ಕೋಬೇಕು. ಈಗ ಒಂದು ಪಾತ್ರೆಗೆ 2 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ, 1-2 ಪಿಂಚಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆನೂ ಬ್ಲೆಂಡ್ ಆಗೋ ಥರ. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಮಿಲ್ಕ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಲ್ಕ್ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನಾವು ಮಿಕ್ಸ್ ಮಾಡುವಾಗ ನಮಗೆ ಡೋ ಎಷ್ಟು ಬೇಕು, ಹೇಗೆ ಬೇಕು ನೋಡಿ ಹಾಕ್ಕೋಬೇಕು. ಈಗ ನಾನು ಅರ್ಧ ಕಪ್ ಪೂರ್ತಿನೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದಕ್ಕೆ ಸಾಕಾಗಲಿಲ್ಲ. ಈಗ ಪುನಃ ಒಂದು 1/4 ಕಪ್ಪಷ್ಟು ತಗೊಂಡು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ. ಇದನ್ನು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ನಾದ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪುನಃ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಟೋಟಲಾಗಿ ಒಂದು 10ರಿಂದ 15 ನಿಮಿಷ ಈ ರೀತಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಈ ರೀತಿ ನಾದ್ಕೊಂಡು ಒಂದು 2 ಅವರ್ಸ್ ಆದರೂ ಇಡಬೇಕು. ಟೈಮ್ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಇಟ್ಬಿಟ್ಟು ಮಾಡಿ. ನಾನು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕಿ ಹಾಗೆ ತಟ್ಟು ಕೊಡ್ತಾಯಿದ್ದೀನಿ. ತಟ್ಬಿಟ್ಟು ಮುಚ್ಚಿಡ್ತಾಯಿದ್ದೀನಿ. ಇದನ್ನು 2 ಅವರ್ಸ್ ನೆನಿಲಿ. ಕುಕ್ಕರಲ್ಲಿ ಚಿಕನ್ ಬೆಂದಿದೆ. ಈಗ ಇದನ್ನು ಬಿಡಿಯಾಗಿ ಮಾಡ್ಕೋಬೇಕು. ಅದನ್ನು ಆ ರೀತಿ ಮಾಡ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಸ್ಲೈಸ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ಗೂ ಹಾಕಿರೋದ್ರಿಂದ ಅಷ್ಟೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಕ್ಯಾಪ್ಸಿಕಮ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಒಳ್ಳೆ ಫ್ಲೇವರ್ ಕೊಡುತ್ತೆ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಕಡಿಮೆ ಇದ್ದಾಗ ಬೇಕಿದ್ರೆ 1 ಕ್ಯಾಪ್ಸಿಕಮ್ ಹಾಕ್ಬೋದು, 2 ಹಾಕ್ಕೋಬೋದು. ಈಗ ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು, 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಹಾಕೋದಾದರೆ ಹಾಕ್ಕೋಬೋದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಬಿಡಿಸಿ ಇಟ್ಟಿರುವಂಥ ಚಿಕನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಬಿಡಿಯಾಗಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಿ ದಪ್ಪ ಇಲ್ಲದಂಗೆ ಈ ರೀತಿ ಬಿಡಿ ಇರುವಂಗೆ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಆ ಮಸಾಲೆ ಫ್ಲೇವರ್ ಎಲ್ಲ ಇಳಿಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ನಿಮಿಷ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಇಲ್ಲಿ ಡೋ ಕೂಡ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಚೆನ್ನಾಗಿ ಒಂದು ಸಲ ನಾದ್ಕೊಳ್ಳಿ. ನಾದ್ಕೊಂಡು ಸಣ್ಣ ಬಾಲ್ ಮಾಡಬೇಕು. ಇದನ್ನು ಪೂರಿ ಮಾಡ್ತೀವಲ್ಲ ಆ ರೀತಿ ಮಾಡ್ಕೋಬೇಕು. ಅದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ. ಈ ರೀತಿ ಬಾಲ್ ಮಾಡ್ಕೊಳ್ಳಿ. ಇಷ್ಟೊಂದೇನು ಬೇಕಾಗಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಆಯಿತು. ಜನ ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಕೊಳ್ಳಿ. ಈಗ ಇದನ್ನು ಕೌಂಟರ್ ಟಾಪಿಗೆ ಸ್ವಲ್ಪ
ಮೈದಾ ಹಿಟ್ಟು ಹಾಕಿ ಈ ರೀತಿ ರೊಟೇಟ್ ಮಾಡ್ತಾಯಿದ್ದೀನಿ. ಪೂರಿ ಹೇಗೆ ಮಾಡ್ತೀವಿ ಅಷ್ಟು ಮಾಡಿ ಫಸ್ಟಿಗೆ ಈ ರೀತಿ ಎಲ್ಲನೂ ಇದೇ ರೀತಿ ಮಾಡಿ ತೆಗೀರಿ. ಈಗ ನಾವು ಇದರಲ್ಲಿ ಒಂದು ತಗೊಂಡು ಇದಕ್ಕೆ ಆಯಿಲ್ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಎಲ್ಲದಕ್ಕೂ ಆಯಿಲ್ ಸ್ಪ್ರೆಡ್ ಮಾಡಬೇಕು, ಬೇಗ ಆಗಲಿ ಅಂತ ಅಷ್ಟೇ. ಇಲ್ಲ ಒಂದೊಂದೇ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದರ ಮೇಲೆ ಇಡೋ ಲೇಯರ್ಗೂ ಕೂಡ ನೀವು ಆಯಿಲ್ ಸ್ಪ್ರೆಡ್ ಮಾಡಬೇಕು. ನಾನು ವಿಡಿಯೋ ಸ್ಕಿಪ್ ಆಗಿದೆ ಅದು. ಈಗ ಇದನ್ನು ಸ್ವಲ್ಪ ಪೌಡ್ರ್ ಹಾಕಿ ರೋಲ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು ಮಾಡಿ. ಎರಡೂ ಕಡೆ ಎಣ್ಣೆ ಹಾಕೋದ್ರಿಂದ ಅದು ತವಕ್ಕೆ ಹಾಕಿ ತೆಗೆಯುವಾಗ ಈಸಿಯಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ, ದೊಡ್ಡದಾಗಿರಬೇಕು. ಇದೇ ರೀತಿ ಎಲ್ಲದನ್ನು ಕೂಡ ಲಟ್ಟಿಸಿ ತೆಗಿತಾ ಇದ್ದೀನಿ. ಇದು ಬರೀ ಎರಡೇ ಮಾಡಬೇಕು ಅಂತಿಲ್ಲ, ಅಥವಾ 3 ಎಲ್ಲ ಹಾಕಿ ಮಾಡೋದಾದರೆ ಮಾಡ್ಬೋದು. ಫಸ್ಟ್ ಎಣ್ಣೆ ಹಾಕಿ ಮತ್ತು ಪೌಡ್ರ್ ಹಾಕಿ ಮತ್ತು ಅದರ ಒಳಗಡೆ ಭಾಗಕ್ಕೆ ಪುನಃ ಎಣ್ಣೆ ಹಾಕಿ ಇನ್ನೊಂದರದ್ದು, ಆ ರೀತಿ ಎಲ್ಲ ಕಡೆ ಎಣ್ಣೆ ಹಾಕಿ ಪೌಡ್ರ್ ಹಾಕಿ ಮಾಡ್ಕೋಬೇಕು. ಈ ರೀತಿ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಒಂದು ತವ ಇಟ್ಟಿದ್ದೀನಿ, ದೊಡ್ಡ ತವ ಇದ್ದರೆ ಚೆನ್ನಾಗಾಗುತ್ತೆ. ಇದನ್ನು ಹಾಕಿದ ತಕ್ಷಣ ನೋಡಿ ತೆಳ್ಳಗಿರೋದ್ರಿಂದ ಬೇಗ ಬೇಯುತ್ತೆ ಇದು. ಇದನ್ನು ಈ ರೀತಿ ಟರ್ನ್ ಮಾಡ್ತಾಯಿದ್ದೀನಿ. ಪ್ರೆಸ್ ಮಾಡಿಕೊಳ್ಳಿ, ಎಲ್ಲೆಲ್ಲ ಬೇಯಬೇಕು ಆ ರೀತಿ ಪ್ರೆಸ್ ಮಾಡಿಕೊಳ್ಳಿ. ನೋಡಿ ಅದು ಉಬ್ಬಿ ಬರ್ತಾಯಿದೆ. ಈ ರೀತಿ ಟರ್ನ್ ಮಾಡಿ ಬೇಯಿಸ್ಕೊಳ್ಳಿ. ತುಂಬ ಫ್ರೈ ಆಗಬಾರ್ದು, ಫ್ರೈ ಆದರೆ ಗಟ್ಟಿ ಆಗಿಬಿಡುತ್ತೆ. ತೆಳ್ಳಗಿರೋದ್ರಿಂದ ಇದು ಚೆನ್ನಾಗಿ ಬೆಂದಿರುತ್ತೆ. 2 ಸೈಡ್ ಬೇಯಿಸಬೇಕು ಅಂತೇನಿಲ್ಲ, ಇದೇ ರೀತಿ ಮಾಡಬೇಕು ಅಂತೇನಿಲ್ಲ. ಚಪಾತಿಯಲ್ಲಿ ಬೇಕಾದರೂ ಮಾಡ್ಕೋಬೋದು. ಚಪಾತಿ ಮಾಡುವಾಗ ಸ್ವಲ್ಪ ದೊಡ್ಡದಾಗಿ ತೆಳ್ಳಗೆ ಮಾಡಿಕೊಂಡ್ರೆ ಆಯಿತು. ಸೈಡೆಲ್ಲ ಬೇಯೋದಿಲ್ಲ, ಅದಕ್ಕೆ ಈ ರೀತಿ ಹೇಳ್ಕೊಂಡು ಮಧ್ಯಕ್ಕೆ ಮಾಡಿಕೊಂಡು ತೆಗಿಬೇಕು. ಈ ರೀತಿ ಲೇಯರಾಗಿ ಸಿಗುತ್ತೆ ತೆಗಿಯೋದಕ್ಕೆ. ನಿಮಗೆ ಆದರೆ ತೆಗೀರಿ, ಇಲ್ಲ ತೆಗೆದು ಹೊರಗಡೆ ಇಟ್ಟು ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಮಾಡಿನೂ ತೆಗಿಬೋದು. ಈಗ ಇದನ್ನು ಒಂದು ತಟ್ಟೆಗೆ ಇಟ್ಟಿದ್ದೀನಿ. ನಾವು ಮೊದಲೇ ಮಾಡಿಟ್ಟಿರುವ ಫಿಲ್ಲಿಂಗನ್ನು ಈ ರೀತಿ ಮಧ್ಯದಲ್ಲಿ ಇಡ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿಟ್ಟಿರುವಂಥ ಕ್ಯಾರೆಟ್, ಹಾಗೆ ಕುಕ್ಕುಂಬರು, ಸ್ವಲ್ಪ ಎಲೆಕೋಸು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಹಾಕಿ, ಇಲ್ಲದಿದ್ದರೆ ಬೇಡ. ನಾನು ಅದನ್ನು ಬಿಸಿನೀರಲ್ಲಿ ಹಾಕಿಬಿಟ್ಟು ತೆಗೆದಿರೋದು ಎಲೆಕೋಸು. ಈಗ ಇದಕ್ಕೆ ಮಯೋನೀಸ್ ಹಾಕ್ತಾಯಿದ್ದೀನಿ. ಇದನ್ನು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು, ಹೆಲ್ದಿಯಾಗಿರುವಂಥ ವೆಜ್ ಮಯೋನೀಸು. ಇದರ ವಿಡಿಯೋ ನಾನು ನಾಳೆ ಹಾಕ್ತೀನಿ. ಈಗ ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡಬೇಕು. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ತೆಗೆದಿಡ್ತಾಯಿದ್ದೀನಿ. ನೋಡಿ ಇದೇ ರೀತಿ 3 ರೋಲ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಚಿಕನ್ ರೋಲ್ ರೆಡಿಯಾಗಿದೆ. ಇದು ಈವ್ನಿಂಗ್ ಸ್ನ್ಯಾಕ್ಗೆ ಅಥವಾ ಡಿನ್ನರ್ಗೆಲ್ಲ ಒಳ್ಳೆ ಆಪ್ಷನ್ನು. ಒಂದು ತಿಂದ್ರೇ ಹೊಟ್ಟೆ ತುಂಬುತ್ತೆ. ಜಾಸ್ತಿ ತಿನ್ನೋರು 2 ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ನೀವು ಇದನ್ನು ಒಂದು ಸಲ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.